ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಐತಿಹಾಸಿಕ ಕೆಂಪೇಗೌಡರ ಕಾಲದ ಪ್ರಸನ್ನ ಸೋಮೇಶ್ವರ ದೇವಾಲಯದ ಬ್ರಹ್ಮರಥೋತ್ಸವವು ದಿನಾಂಕ 25/1/2026 ಭಾನುವಾರ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸೋಮೇಶ್ವರ ಸ್ವಾಮಿಯ ದರ್ಶನ ಪಡೆದು ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ರಥವನ್ನು ಎಳೆದು ಧನ್ಯರಾಗುವಂತೆ ದೇವಾಲಯದ ಪ್ರಧಾನ ಅರ್ಚಕರಾದ ಕಿರಣ್ ದೀಕ್ಷಿತ್ ಅವರು ಮಾಧ್ಯಮದ ಮುಖೇನ ಭಕ್ತರಿಗೆ ತಿಳಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಭ್ರಮರಾಂಬಿಕಾ ಸಮೇತ ಸೋಮೇಶ್ವರ ಸ್ವಾಮಿ ಪ್ರಸನ್ನ. ದಿನಾಂಕ 25/1/2026 ಭಾನುವಾರ ದಿವಸ ರಥಸಪ್ತಮಿ ದಿನ ಸೋಮೇಶ್ವರ ಸ್ವಾಮಿಯವರ ವಿಜೃಂಭಣೆ ಬ್ರಹ್ಮರಥೋತ್ಸವ ನಡೆಯುತ್ತೆ. 12:40ರಿಂದ 1:30 ಅಭಿಜಿನ್ ಮುಹೂರ್ತದಲ್ಲಿ ಸೋಮೇಶ್ವರ ಸ್ವಾಮಿಯ ರಥಾರೋಹಣ ಆಗುತ್ತೆ. ಆಗ ಸಕಲ ಮರ್ಯಾದೆ ಸಮೇತ ಸೋಮೇಶ್ವರ ಸ್ವಾಮಿಗೆ ವಿಜೃಂಭಣೆಯಿಂದ ರಥೋತ್ಸವ. ಸೋಮೇಶ್ವರ ಸ್ವಾಮಿ ಅನ್ನಸಂತರ್ಪಣ ವತಿಯಿಂದ ಎಲ್ಲ ಭಕ್ತಾದಿಗಳು ಅನ್ನಸಂತರ್ಪಣೆ ಏರ್ಪಡಿಸಿರುತ್ತದೆ. ಮತ್ತು 27ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ದೊಡ್ಡ ಕಲ್ಯಾಣಿ ಸೋಮೇಶ್ವರ ಸ್ವಾಮಿಯವರ ದೊಡ್ಡ ಕಲ್ಯಾಣಿ ಒಳಗೆ ಸೋಮೇಶ್ವರ ಸ್ವಾಮಿಯವರದ ತೆಪ್ಪೋತ್ಸವ ನಡೆಯುತ್ತೆ. 28ನೇ ತಾರೀಕು ಬುಧವಾರ ದಿವಸ ಮಾಗಡಿ ಪಟ್ಟಣದ ರಾಜಬೀದಿ ಉತ್ಸವ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಸಾಯಂಕಾಲ 5 ಗಂಟೆಗೆ ಪ್ರಾರಂಭ ಆಗುತ್ತೆ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸೋಮೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಈ ಮಾಗಡಿ ಪಟ್ಟಣದಲ್ಲಿ ಇರ್ತಕ್ಕಂಥ ಪ್ರಥಮವಾಗಿ ನಡೀತಕ್ಕಂಥ ಈ ಸೋಮೇಶ್ವರ ಜಾತ್ರೆ, ಹೌದು, ಸೋಮೇಶ್ವರ ಜಾತ್ರೆ. ಹಾಗಾಗಿ ಈ ಸೋಮೇಶ್ವರ ಜಾತ್ರೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಾವು ಮಾಡ್ತೀರಾ? ಈಗ ಪ್ರತಿ ವರ್ಷದಂತೆ ಮಾಘ ಶುದ್ಧ ಅಮಾವಾಸ್ಯೆಯಿಂದ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿ ದಶಮಿಗೆ ಮುಕ್ತಾಯ ಆಗುತ್ತೆ. ಈಗ ಪ್ರಾರಂಭ 18ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಶ್ರೀಮುಖ ಅಂತ ಪ್ರಾರಂಭ ಆಗಿ ಅದು ತಾಲೂಕು ಆಫೀಸು ಮತ್ತು ಆರಕ್ಷಕ ಇಲಾಖೆ ಒಳಗೆ ದೇವರ ಪತ್ರಿಕೆ ಕೆಂಪೇಗೌಡರ ಕಾಲದಿಂದ ನಡ್ಕೊಂಡ್ಬಂದಿರೋ ಏನು ಉತ್ಸವ ಅದು ಆ ರೀತಿ ಅದನ್ನು ಅಲ್ಲಿ ಪತ್ರಿಕೆ ಓದಿ ಎಲ್ಲರಿಗೂ ಅವರಲ್ಲಿ ಆರಕ್ಷಕ ಇಲಾಖೆಗೆ ಮತ್ತು ದಂಡಾಧಿಕಾರಿಗಳಿಗೆ ಆಮಂತ್ರಣ ಕೊಟ್ಟು ಸೋಮೇಶ್ವರ ಸ್ವಾಮಿಗಳು ಇಲ್ಲಿಗೆ ಅವತ್ತಿನ ದಿನ ಪ್ರಾರಂಭ ಆಗುತ್ತೆ ಉತ್ಸವಗಳು. ಪ್ರತಿನಿತ್ಯ ಒಂದೊಂದು ಉತ್ಸವಗಳು ನಡೆಯುತ್ತೆ. 2ನೇ ದಿನ ಒಂದು ಧ್ವಜಾರೋಹಣ, 3ನೇ ದಿನ ಶೇಷ ವಾಹನೋತ್ಸವ, ನಾಳೆ ನಂದಿ ವಾಹನೋತ್ಸವ. ಹೀಗೆ ಪ್ರತಿದಿನ ಒಂದೊಂದು ಪುಷ್ಪ ಮಂಟಪೋತ್ಸವ ಇದನ್ನು ಒಂದೊಂದು ದಿನ ನಡ್ಕೊಂಡು ಬಂದು ಸಪ್ತಮಿ ದಿನ, ಸಪ್ತಮಿ ಅಂದರೆ ಈ ತಿಂಗಳು 25ನೇ ತಾರೀಕಿನ ದಿನ ರಥಸಪ್ತಮಿಯಿಂದ ಬ್ರಹ್ಮರಥೋತ್ಸವ ನಡೆಯುತ್ತೆ.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.